ರಾಜ್ಯದಲ್ಲಿ ಖಾತೆ ಹಂಚಿಕೆ ವಿಳಂಬ ಹಾಗೂ ಸಚಿವ ಸಂಪುಟ ಗೊಂದಲಗಳ ಕುರಿತು ವಿರೋಧ ಪಕ್ಷಗಳು ಎತ್ತುತ್ತಿರುವ ಟೀಕೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತೀಕ್ಷ್ಣ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅವರು ಎಷ್ಟು ದಿನಗಳ ಕಾಲ ಒಬ್ಬರೇ ಸಿಎಂ ಆಗಿರಲಿಲ್ಲ, ದೆಹಲಿಯಲ್ಲೇ ಉಳಿದುಕೊಂಡಿರಲಿಲ್ವೇ ಅಂತ ಮರು ಪ್ರಶ್ನೆ ಹಾಕಿರ್ತಕ್ಕಂಥವ್ರು ಖಾತೆ ಹಂಚಿಕೆ ನಿಗದಿತ ಕಾಲಾವಕಾಶವಿದ್ದು ಶೀಘ್ರದಲ್ಲೇ ಅಂತಿಮಗೊಳ್ಳಲಿದೆ ಅಂತ ಸ್ಪಷ್ಟಪಡಿಸಿದರು. ಸಚಿವ ಸಂಪುಟ ವಿಸ್ತರಣೆ ಬಳಿಕ ಖಾತೆ ಹಂಚಿಕೆ ವಿಳಂಬದಿಂದ ಸದನದಲ್ಲಿ ಹೊಸ ಸಚಿವರ ತಯಾರಿಗೆ ಅಡ್ಡಿಯಾಗಲಿದೆ ಎಂಬ ವಿಪಕ್ಷಗಳ ಆರೋಪಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಖಾತೆ ಹಂಚಿಕೆಗೆ ಇನ್ನೂ ಸಮಯವಿದೆ. ಜುಲೈ 15ರವರೆಗೆ ಕಾಲಾವಕಾಶವಿದೆ. ಜುಲೈ 13ರಂದು ಸಂತಾಪ ಸೂಚನೆ ಹಾಗೂ 14ರಂದು ನೂತನ ಸಚಿವರ ಪರಿಚಯ ಕಾರ್ಯಕ್ರಮ ಇರಲಿದೆ ಅಂತ ಮಾಹಿತಿ ಕೊಟ್ಟರು. ಇದೇ ವೇಳೆ ಮಾಜಿ ಸಚಿವ ನಾಗೇಂದ್ರ ವಿಚಾರದಲ್ಲಿ ಬಿಜೆಪಿ ಹೋರಾಟ ಮಾಡುವ ಕುರಿತು ಲಘುವಾಗಿ ಮಾತನಾಡುತ್ತಾ ಅವರು ಹೋರಾಟ ಮಾಡಿಕೊಳ್ಳಲಿ ಅಂತ ಹೇಳಿದ್ರು. ಅಲ್ಲದೆ ತಮ್ಮ ಮಧ್ಯೆ ಯಾವುದೇ ಬೇಸರವಿಲ್ಲ ಅಂತ ಸ್ಪಷ್ಟಪಡಿಸಿ, ನನಗೇನು ಬೇಸರವಾಗಿಲ್ಲ, ನಿಮ್ಗೇನಾದ್ರೂ ಬೇಸರವಾಗಿದೆ ಅಂತ ಮಾಧ್ಯಮದವ್ರನ್ನ ಮರುಪ್ರಶ್ನೆ ಹಾಕಿದ್ರು. ಇನ್ನು ಇದರ ಜೊತೆಗೆ ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿರ್ತಕ್ಕಂಥ ಹಿರಿಯ ಶಾಸಕ ಎಂ ಕೃಷ್ಣಪ್ಪ ಕುರಿತು ಮಾತನಾಡಿ, ಅವರು ಸಚಿವ ಸ್ಥಾನ ಕೇಳ್ತಿದ್ದಾರೆ, ಕೇಳೋದ್ರಲ್ಲಿ ತಪ್ಪೇನು ಇಲ್ಲ, ಯಾರೂ ಬೇಜಾರಾಗಿಲ್ಲ, ಹಿರಿಯರಿದ್ದಾರೆ, ಅವರಿಗೆ ಬೇರೆ ಜವಾಬ್ದಾರಿಗಳನ್ನು ನೀಡಬೇಕಾಗತ್ತೆ, ಮಹಿಳಾ ಸಚಿವರ ಸೇರ್ಪಡೆ ಬಗ್ಗೆಯೂ ನಿರ್ಧಾರ ಕೈಗೊಳ್ತೇವೆ ಅಂತ ಹೇಳಿದ್ರು. ನೀವು ಬೇರೆ ಯಾವುದೇ ಕೊಟ್ಟರು ಕೃಷ್ಣಪ್ಪ ತಗೊಳ್ಳಲ್ಲ, ಯಡಿಯೂರಪ್ಪ ಇರಲ್ವಾ ನಾವಿರ್ತೀವಿ ಅಂತಾರೆ, ಅದು ನಿಮ್ಮ ವಾದಗಳು. ಬಟ್ ಸಚಿವರಿದ್ದು ಖಾತೆಗಳಿದ್ರೆ ಕೆಲಸ ಆಗತ್ತೆ ಅಷ್ಟೇ, ನಿಮ್ಗೂ ಅನುಕೂಲ, ನೀವೇ ಭಾರ ಹೊರಬೇಕಾಗತ್ತೆ, ಎಲ್ಲ ನಿಮ್ಮ ಹತ್ರನೇ ಬರ್ತಾರೆ, ಇಲ್ಲಾಂದ್ರೆ ಆಯಾ ಇಲಾಖೆ ಹತ್ರ ಹೋಗ್ತಾರೆ. ಬಟ್ ತಾಕತ್ತಾಗವ್ರು ಡಿ ಕೆ ಶಿವಕುಮಾರ್ ಎಲ್ಲ ಸಹಿಸ್ಕತ್ತಾರೆ, ತಡ್ಕತ್ತಾರೆ, ಅದ ನಾನು ಮಾಡಲ್ವೇ ಅಂತ. ಬಟ್ ಕೃಷ್ಣಪ್ಪ ಅವರ ವಿಷಯವನ್ನ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು. ಕೃಷ್ಣಪ್ಪ ಅವ್ರನ್ನ ಮಂತ್ರಿ ಮಾಡ್ಲೇಬೇಕಾಗಿತ್ತು, ನೋ ಆಲ್ಟರ್ನೇಟಿವ್ ಚಾನ್ಸ್. 8ರಿಂದ MLA ಕೃಷ್ಣಪ್ಪನವ್ರನ್ನ ಹಾಕ್ಬಾರಿ. ಪ್ರಿಯಾ ಕೃಷ್ಣ ಅವ್ರ MLA, ಅವರಿಬ್ರು ಪಾರ್ಟಿಗೆ ಅಷ್ಟೇ ಕಾಂಟ್ರಿಬ್ಯೂಷನ್ ಇದೆ, ತಂದೆ ಮತ್ತೆ ಮಗಂದು. ಕೃಷ್ಣಪ್ಪ ಪ್ರಿಯಾ ಕೃಷ್ಣದ ಅವ್ರಿಗೊಂದು ಕೊಡ್ಬೋದಾಗಿತ್ತು. ಸೌಮ್ಯ ರೆಡ್ಡಿ ಸೋತು, ರಾಮಲಿಂಗಾರೆಡ್ಡಿ ಸೋತರು, ರಾಮಲಿಂಗಾರೆಡ್ಡಿ ಇದ್ರು, ಅವ್ರು ಮಂತ್ರಿ ಮಾಡ್ತೀರಿ. 2ನೇ ಬಾರಿ MLA ಭರಿತ ಸುರೇಶ್ ಮಂತ್ರಿ ಮಾಡ್ತೀರಿ, 2ನೇ ಬಾರಿ MLA ರಿಜ್ವಾನ್ ಮಂತ್ರಿ ಮಾಡ್ತೀರಿ. ಹಾಗಾಗಿ ಕೃಷ್ಣಪ್ಪ ಅವ್ರನ್ನ ಮಾಡದೇ ಇರೋ ಕಾರಣಗಳೇ ಇಲ್ಲ, ಮಾಡೋಕ್ ಬಹಳಷ್ಟು ಕಾರಣಗಳಿದ್ದವು, ಮಾಡ್ಲೇಬೇಕಾಗಿತ್ತು, ಗೊತ್ತಿಲ್ಲ ಯಾವ ಮಾನದಂಡದಲ್ಲಿ ಮಾಡ್ಲಿಲ್ಲ ಅಂತ.